ನಮಸ್ಕಾರ ಫ್ರೆಂಡ್ಸ್, ಪಿ ಎಫ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದೇ ಈ ಪಿ ಎಫ್ 3.0. ಈ 3.0 ಅಂತ ಅಂದರೆ ನಮ್ಮ ಪಿ ಎಫ್ ಅಮೌಂಟ್ನ ವಿತ್ಡ್ರಾ ಅಮೌಂಟ್. ನಮ್ಮ ಪಿ ಎಫ್ ಅಮೌಂಟನ್ನು ಈಗ 100% ವಿತ್ಡ್ರಾ ಮಾಡ್ಬೋದು. ಈ ಪಿ ಎಫ್ ಅಲ್ಲಿ ನಮಗೆ ಯಾವ ಬದಲಾವಣೆಯನ್ನು ಆಗಿದೆ ಅನ್ನೋದು ನೋಡೋಣ ಬನ್ನಿ. ನಿಮ್ಮ ಪಿ ಎಫ್ ಅಮೌಂಟನ್ನು ವಿತ್ಡ್ರಾ ಮಾಡೋದಕ್ಕೆ ಈಗ 1 ವರ್ಷನೇ ಸಾಕು. ಈ 1 ವರ್ಷ ಆಗಿದ್ದರೆ ನೀವು ವಿತ್ಡ್ರಾ ಮಾಡ್ಕೋಬೋದು. ಎಂಪ್ಲಾಯ್ ಶೇರ್ ಹಾಗೂ ಎಂಪ್ಲಾಯರ್ ಶೇರ್ ಸೇರಿಸಿ ಇವಾಗ 100% ವಿತ್ಡ್ರಾ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಪಿ ಎಫ್ ಅಕೌಂಟು 1 ವರ್ಷ ಆಗಿದ್ರಲ್ಲಿ ನೀವು ಇವಾಗ ವಿತ್ಡ್ರಾ ಮಾಡ್ಕೋಬೋದು ಪಿ ಎಫ್ ಅಮೌಂಟನ್ನು. ಮೊದಲೆಲ್ಲ 3 ಇಯರ್ಸ್ ಇತ್ತು, ಆದರೆ ಇವಾಗೆಲ್ಲ 1 ಇಯರ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಮನೇಲಿ ನಿರ್ಮಾಣಕ್ಕೆ ಈಗ 5 ವರ್ಷ ಕೊಟ್ಟಿದ್ದಾರೆ. ಮೊದಲೆಲ್ಲ 10 ವರ್ಷ ಇತ್ತು, ಆದರೆ ಇವಾಗ 5 ವರ್ಷ ನಿಮ್ಮ ಅಕೌಂಟಿಗಾಗಿದ್ದರೆ ನೀವು ಮನೆ ನಿರ್ಮಾಣದ ರೀಸನ್ ಹಾಕಿ ನೀವು ಅಮೌಂಟನ್ನು ಪಡಿಬೋದು. ಸೊ ನೆಕ್ಸ್ಟ್ ಅನಾರೋಗ್ಯ ಶಿಕ್ಷಣ ಹಾಗೂ ಮದುವೆ. ಅನಾರೋಗ್ಯ ಶಿಕ್ಷಣ ಮದುವೆಗೆ 2-3 ಬಾರಿ ನೀವು ಕ್ಲೈಮ್ಗೆ ಹಾಕಿ ನಿಮ್ಮ ಅಮೌಂಟನ್ನು ತಗೋಬೋದಾಯಿತು, ಆದರೆ ಇವಾಗ ಶಿಕ್ಷಣಕ್ಕೆ 10 ಬಾರಿ ಕೊಟ್ಟಿದ್ದಾರೆ ಹಾಗೂ ಮದುವೆಗೆ 5 ಬಾರಿ ನೀವು ಕ್ಲೈಮ್ಗೆ ಹಾಕ್ಕೊಂಡು ನಿಮ್ಮ ಅಮೌಂಟನ್ನು ವಿತ್ಡ್ರಾ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಅಪ್ಡೇಟ್ ಫೈನಲ್ ಸೆಟ್ಲ್ಮೆಂಟ್. ಹೌದು, ನಮ್ಮದು ಫೈನಲ್ ಸೆಟ್ಲ್ಮೆಂಟು ಲಾಸ್ಟ್ ಎಲ್ಲ ನಮಗೆ ಜಾಬ್ ಬಿಟ್ಟು 2 ಮಂತ್ಸಿಗೆಲ್ಲ ನಮ್ಮ ಅಕೌಂಟಿಗೆ ನಮ್ಮ ಫುಲ್ ಸೆಟ್ಲ್ಮೆಂಟ್ ಅಕೌಂಟಿಗೆ ಇರೋದು. ಆದರೆ ಈ ಹೊಸ ನಿಯಮದ ಪ್ರಕಾರ ಸೆಟ್ಲ್ಮೆಂಟ್ ಬಂದು ನಮಗೆ 12 ತಿಂಗಳು ಆಗುತ್ತೆ ಹಾಗೂ ನಮ್ಮದು ಪೆನ್ಷನ್ ಬಂದು 36 ತಿಂಗಳು, ಅಂದರೆ 3 ವರ್ಷದಲ್ಲಿ ನಮ್ಮ ಪೆನ್ಷನ್ ಅಮೌಂಟು ನಮ್ಮ ಅಕೌಂಟಿಗೆ ಬರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ವಿತ್ಡ್ರಾ ಅಮೌಂಟ್ 100%. ಹೌದು ಫ್ರೆಂಡ್ಸ್, ಇವಾಗ ಎಂಪ್ಲಾಯ್ ಶೇರ್ ಹಾಗೂ ಎಂಪ್ಲಾಯರ್ ಶೇರ್ ಎರಡನ್ನೂ ನಾವು ಇವಾಗ ವಿತ್ಡ್ರಾ ಮಾಡ್ಕೋಬೋದು, ಅಂದರೆ ಕ್ಲೈಮ್ಗೆ ಹಾಕ್ಕೋಬೋದು. ನಮ್ಮ ಅಕೌಂಟಲ್ಲಿ 1 ಲಕ್ಷ ಇದ್ದರೆ ನಾವು 75,000ವರೆಗೂ ನಾವು ಅಮೌಂಟನ್ನು ತೆಗೆದುಕೊಳ್ಳಬಹುದು. ಆದರೆ 25% ಮಾತ್ರ ನಮಗೆ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಲೇಬೇಕು. 100% ವಿತ್ಡ್ರಾ ಅಂದರೆ ಏನು ಗೊತ್ತಾ, ಎಂಪ್ಲಾಯ್ ಶೇರ್ ಹಾಗೂ ಎಂಪ್ಲಾಯರ್ ಶೇರ್ ಎರಡು ಸೇರಿ ಇವಾಗ ನಾವು ನಮ್ಮ ಅಮೌಂಟಿಗೆ ಹಾಕ್ಕೋಬೋದು. ಫಸ್ಟೆಲ್ಲ ಎಂಪ್ಲಾಯ್ ಶೇರ್ ಇರ್ತಿತ್ತು, ಆದರೆ ಇವಾಗ ಎಂಪ್ಲಾಯರ್ ಶೇರು ಸೇರಿ ನಮ್ಮ ಅಕೌಂಟಿಗೆ ನಾವು ಹಾಕ್ಕೋಬೋದು, ಕ್ಲೈಮ್ನ ಮಾಡ್ಕೋಬೋದು. ಈ ಕ್ಲೈಮಲ್ಲಿ ಪಿಂಚಣಿ ಅಮೌಂಟು ಯಾವುದೇ ತರಹದ ಕ್ಲೈಮು ಆಗಲ್ಲ. ಕ್ಲೈಮ್ ಆಗೋದು ಎಂಪ್ಲಾಯ್ ಶೇರ್ ಹಾಗೂ ಎಂಪ್ಲಾಯರ್ ಶೇರ್ ಮಾತ್ರ. ಅದರಲ್ಲಿ ನೀವು 25% ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು. ಅದು ಯಾವತ್ತೂ ಪೂರ್ತಿಯಾಗಿ ಕ್ರೆಡಿಟ್ ಆಗಲ್ಲ ನಿಮಗೆ. ನೆಕ್ಸ್ಟ್ ಅಪ್ಡೇಟ್, ನಿಮ್ಮ UIDಯಲ್ಲಿ ಮೆಂಬರ್ ID ಅನ್ನೋದು ತುಂಬ ಇರುತ್ತೆ. ತುಂಬ ಕಂಪ್ನಿಲಿ ವರ್ಕ್ ಮಾಡಿರ್ತೀರ, ಅದರಲ್ಲಿ ಬ್ಯಾಲೆನ್ಸ್ ಎಲ್ಲ ಹಾಗೆಯೇ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಆ ಥರ ಎಲ್ಲ ಇರಲ್ಲ. ಸೊ ಟ್ರಾನ್ಸ್ಫರ್ ಇರಲ್ಲ, ಏನಿಲ್ಲ. ನೀವು ಹೊಸ ಕಂಪ್ನಿಗೆ ಏನಾದರೂ ಹೋದಾಗ ನಿಮ್ಮದು ಹೊಸ PF ಫಸ್ಟ್ ಟ್ರಾನ್ಸಾಕ್ಷನ್ ಇರುತ್ತಲ್ಲ, ಆ ಟ್ರಾನ್ಸಾಕ್ಷನ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಲಿಂಕ್ ಇರುತ್ತೆ. ಆ ಲಿಂಕನ್ನ ಇವಾಗ ಕೊಡ್ತಿದ್ದಾರೆ. ಅದೇ ನಿಮ್ಮ ಓಲ್ಡ್ ಮೆಂಬರ್ IDಲಿ ಯಾವುದ್ಯಾವ್ದು ಅಮೌಂಟೆಲ್ಲ ಇರುತ್ತೆ. ಸೊ ಆಟೋಮೆಟಿಕ್ಕಾಗಿ ಆ ಹೊಸ ಒಂದು ID ಮೆಂಬರ್ IDಗೆ ಟ್ರಾನ್ಸ್ಫರ್, ಓಲ್ಡಿಂದ ನ್ಯೂ PF ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮ ಎಲ್ಲ ಅಮೌಂಟು. ಹೊಸ ಅಪ್ಡೇಷನ್ಗೆ ನನ್ನ ಪೇಜನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.